ಬ್ಯಾಟಿಂಗಲ್ಲಿ ರನ್ ಮಾಡಲಿಲ್ಲ ಅಂದರೆ ಏನು ಬಾಲಿಂಗಲ್ಲಿ ಕಮ್ ಬ್ಯಾಕ್ ಮಾಡಿ ತೋರಿಸ್ತೀವಿ. ಹಲೋ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಕ್ರಿಕೆಟ್ ಹುಡುಗ ಮಾತಾಡ್ತಿರೋದು. ಸೊ ಇವತ್ತಿನ ವಿಡಿಯೋ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫಸ್ಟ್ ಟೆಸ್ಟ್ ಮ್ಯಾಚ್, ಫಸ್ಟ್ ಡೇ 1 ಯಾವ ಥರ ಇತ್ತು ಡಿಸ್ಕಸ್ ಮಾಡೋಣ ಎರಡು ಟೀಮಿಗೂ. ಸೊ ವೀಡಿಯೋಗೆ ಹೋಗಿಂತ ಮುಂಚೆ ಯಾರು ಫಸ್ಟ್ ಟೈಮ್ ಬಂದು ನಮ್ಮ ಚಾನಲ್ನಲ್ಲಿ ಕ್ರಿಕೆಟ್ ಇಲ್ಲ ಕಬಡ್ಡಿ ರಿಲೇಟೆಡ್ ವೀಡಿಯೋಸ್ ನೋಡ್ತಾರೆ, ವೀಡಿಯೋಸ್ಗಳು ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಈ ಚಾನಲ್ಗೆ ಬೇಕು. ಮತ್ತು ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಮಾತ್ರ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಡೇ 1 ಯಾವ ಥರ ಇತ್ತು ಎರಡು ಟೀಮ್ಗೂ ಅಂತ ಡಿಸ್ಕಸ್ ಮಾಡೋಣ. ಫಸ್ಟು ಬೂಮ್ರಾ ಇಂಡಿಯನ್ ಬಾಲಿಂಗ್ ಅಟ್ಯಾಕ್, ಏನು ಬಾಲಿಂಗ್ ಏನು ಬಾಲಿಂಗ್ ಗುರು. ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಗಳಂತೂ ಕ್ಲೂಲೆಸ್ಸು. ಬೂಮ್ರಾ ಬ್ಯೂಟಿ ಗುರು, ಲೆಜೆಂಡ್ ಅಂತ. ಅದೇ T20 ವರ್ಲ್ಡ್ ಕಪ್ ವಿನ್ ಆದಮೇಲೆ ಅದು ದೊಡ್ಡದಾಗಿ ಮುಂಬೈಯಲ್ಲಿ ಒಂದು ಈವೆಂಟ್ ಮಾಡಿದ್ರಲ್ಲ. ಸೊ ಅವಾಗ ನಮ್ಮ ವಿರಾಟ್ ಕೊಹ್ಲಿಯವರು ಹೇಳಿದರು ಬೂಮ್ರಾ ನ್ಯಾಷನಲ್ ಟ್ರೆಷರು, ಅವ್ರನ್ನ ಕಾಪಾಡ್ಕೋಬೇಕು ಅಂತ. ಸೊ ಅದೇ ಥರನೇ ಗುರು, ಏನು ಕ್ಯಾಪ್ಟನ್ಸಿ, ಏನು ಬಾಲಿಂಗ್ ಗುರು ಅದು. ಯಪ್ಪ ಡೀಟೇಲಾಗಿ ಮಾತಾಡೋಣ. ಚಿಂದಿ ಇತ್ತು ಗುರು ಮಾತ್ರ ಮ್ಯಾಚ್. ಈ ಡೇ 1 ಅಂತೂ ಯಾಕೆ BGT ಅಷ್ಟು ಪೀಕಲ್ಲಿ ಇರುತ್ತೆ ಅಂದರೆ ಇದಕ್ಕೆ ಗುರು. ಎರಡು ಟೀಮಿಂದನೂ ಏನು ಫೈಟ್ ಬ್ಯಾಕ್ ಗುರು, ಚಿಂದಿ ಇತ್ತು. ಅದೇ ಥರನೇ ಸ್ಟಾರ್ಟಿಂಗಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಟಾಸ್ ವಿನ್ ಆಗ್ತಾರೆ. ಇಂಡಿಯಾ ಟಾಸ್ ವಿನ್ ಆಗಿಬಿಟ್ಟು ಫಸ್ಟ್ ಬ್ಯಾಟಿಂಗ್ ತೊಗೊತಾರೆ. ಬ್ಯಾಟಿಂಗಲ್ಲೇನೋ ಅಷ್ಟು ಒಳ್ಳೆ ಸ್ಕೋರ್ ಬರಲಿಲ್ಲ. 150ಕ್ಕೆ ಆಲ್ಔಟ್ ಆಗ್ತಾರೆ ಟೀಮ್ ಇಂಡಿಯಾ, ಗೊತ್ತು ನಿಮಗೆ. ಮಿಚೆಲ್ ಸ್ಟಾಕ್ ಅವರು 2 ವಿಕೆಟು, ಹೇಜಲ್ವುಡ್ ಅವ್ರು 3 ವಿಕೆಟು, ಮತ್ತು ಮಿಚೆಲ್ ಮಾರ್ಷರ್ ಅವರೊಂದು 2 ವಿಕೆಟು, ಪ್ಯಾಟ್ ಕಮಿಂಗ್ಸ್ ಒಂದು 2 ವಿಕೆಟು. ಸೊ ಅಲ್ಲಿ ವಿಕೆಟ್ಗಳು ಕಳ್ಕೊಂಡು ಹೈಯೆಸ್ಟ್ ರನ್ ಗೆಟರು ಇಂಡಿಯಾಗೆ ಬಂದ್ಬಿಟ್ಟು ಫಸ್ಟ್ ಇನ್ನಿಂಗ್ಸಲ್ಲಿ ನಿತೇಶ್ ಕುಮಾರ್ ರೆಡ್ಡಿ ಡೆಬ್ಯೂ ಮಾಡಿದ್ದಾರೆ. ವಿರಾಟ್ ಕೊಹ್ಲಿಯಿಂದ ಕ್ಯಾಪ್ ತೊಗೊಂಡ್ರು ಅವರು. ಸೊ ಅದೇ ಜೋಶಲ್ಲಿ ಆಡಿದ್ದಾರೆ, ಸಖತ್ ಆಡೋರು ಅಂತ ಹೇಳ್ಬೋದು. 41 ರನ್ನೂ ಇಂಟೆಂಟಲ್ಲಿ ಹೊಡೆದಿದ್ದಾರೆ ಸಖತ್ತಾಗಿ. ಮತ್ತು ಸೆಕೆಂಡ್ ಹೈಯೆಸ್ಟ್ ಸ್ಕೋರು ರಿಷಬ್ ಪಂತ್ ಅವರು, ಅವ್ರದ್ದು ಔಟ್ ಆಗಬಾರ್ದಿತ್ತು. ಸೊ ಲೈಕ್ ಆಡ್ಬಿಡೋಣ ಈ ಶಾರ್ಟ್ಸ್ ಅಂತ ಇತ್ತು. ಆ ಒಡೆಯೋ ಬಾಲೇ ಇತ್ತು, ಅದನ್ನು ಸ್ಟ್ರೈಟ್ ಬ್ಯಾಟರಲ್ಲಿ ಆಡಿದರೆ ಸಖತ್ತಾಗಿ ಕಮಿನ್ಸ್ ತಲೆ ಮೇಲೆ ಹೊಡಿಬೋದಿತ್ತು, ಪ್ಯಾಟ್ ಕಮಿನ್ಸ್ ತಲೆ ಮೇಲೆ. ಸೊ ಕ್ರಾಸ್ ಶಾರ್ಟೆಡ್ ಬ್ಯಾಟ್ ಆಡೋಕೆ ಹೋಗ್ತಾರೆ. ಸೊ ಎಡ್ಜ್ ಆಗ್ಬಿಟ್ಟು ಸ್ಲಿಪ್ಪಲ್ಲಿ ಕ್ಯಾಚ್ ಹೋಗುತ್ತೆ. ಸೊ ಅಲ್ಲಿ ಒಂದು 36 ಹೊಡೆದ್ಬಿಟ್ಟು ಔಟ್ ಆಗ್ತಾರೆ. ಅದಾದಮೇಲೆ KL ರಾಹುಲ್ ಡಿಸ್ಮಿಸಲ್ಲು 26 ರನ್ ಏನೋ ಹೊಡಿತಾರೆ, ಥರ್ಡ್ ಹೈಯೆಸ್ಟ್ ಅವರೇ. ಅರೆ ಅವ್ರದ್ದಂತೂ ಅನ್ಲಕ್ಕಿ ಡಿಸ್ಮಿಸಲ್ ಅಂತ ಹೇಳ್ಬೋದು. ಏನು ಗುರು ಅಂಪೈರು, ಅಲ್ಲ ಥರ್ಡ್ ಅಂಪೈರ್ ಬಿಡು, ನಮ್ಮ ಗ್ರೌಂಡ್ ಅಂಪೈರು ಏನೋ ಔಟೇ ಕೊಟ್ಟಿರಲಿಲ್ಲ. ಅವನು ಯಾರೋ ಒಂದು ಥರ್ಡ್ ಅಂಪೈರು, ಒಳಗೆ ಕ್ಯಾಪ್ರನ್ ಮಗ. ಒಂದೇ ಆ್ಯಂಗಲಿಂದ ನೋಡ್ಬಿಟ್ಟು ಅಲ್ಲಿ ಬಾಲ್ ಪಾಸ್ ಆಗ್ತಾಯಿದೆ ಬ್ಯಾಟ್ ಹತ್ರ ಅಂದ್ಬಿಟ್ಟು ಎಡ್ಜಲ್ಲಿ ಲೈಕ್ ನಿಮಗೆ ಆ ಮೀಟರಲ್ಲಿ ಎಡ್ಜಾದರೆ ಇದು ತೋರಿಸುತ್ತಲ್ಲ, ಅದು ತೋರಿದ ತಕ್ಷಣ ಔಟ್ ಕೊಟ್ಬಿಟ್ಟಿದ್ದಾನೆ. ಕೆಳಗಡೆ ಪ್ಯಾಟ್ ಟಚ್ ಆಗಿರುತ್ತಾ ಇಲ್ಲ ಬಾಲ್ ಡಿವಿಯೇಷನ್ ಆಗ್ತಾ ಇದೆಯಾ ಅದು ಏನೂ ನೋಡಿಲ್ಲ. ಅವನ ಥರ್ಡ್ ಅಂಪೈರ್ ಒಳ್ಳೆ ಎತ್ತಿಸಿರಿ ಅವನ್ನ, ಸುಮ್ಮನೆ ಒಂದು ವಿಕೆಟ್ ಹೋಯ್ತು ಅಲ್ಲಿ. KL ರಾಹುಲ್ ಒಂದು 50 ಮಾಡ್ಕೊಂಡು ಚೆನ್ನಾಗಿ ಎಷ್ಟು ಸಖತ್ತಾಗಿ ಸೆಟಲ್ ಆಗಿದ್ರು. ಬಾಲ್ನ ಬಿಟ್ಕೊಂಡು ಸಖತ್ತಾಗಿ ಇರೋ ಬಾಲ್ನ ಮಾತ್ರ ಹೊಡಿತಾ ಇದ್ರು ಗುರು ಬೌಂಡ್ರೀಸ್ಗೆ. ಆ ಥರ ಸೆಟ್ ಆದ ಬ್ಯಾಟ್ಸ್ಮನ್ನ ಸುಮ್ಮನೆ ಔಟ್ ಮಾಡಿಬಿಟ್ರಿ, ಅದೊಂದು ತುಂಬ ಬೇಜಾರಾಯಿತು. ಅದು ಹೇಳ್ಬೇಕಂದ್ರೆ ಔಟೇ ಅಲ್ಲ ನನ್ನ ಪ್ರಕಾರ. ಆರಾಮಾಗಿ ಗೊತ್ತಾಗ್ತಿದೆ ಅವ್ರದ್ದು ಪ್ಯಾಡು ಮತ್ತು ಬ್ಯಾಟು ಟಚ್ ಆಗಿ ಆ ಸೌಂಡ್ ಬಂದಿರೋದು. ಅದೇ ಟೈಮಲ್ಲೇ ಬಾಲ್ ಪಾಸ್ ಆಗಿದೆ ಬ್ಯಾಟಿಗೆ, ಅದಕ್ಕೆ ಔಟ್ ಕೊಟ್ಬಿಟ್ಟಿದ್ದಾರೆ. ತುಂಬ ಅನ್ಲಕ್ಕಿ ಡಿಸ್ಮಿಸಲ್ಲು, ಅದೊಂದು ಬೇಜಾರಾಯಿತು. ಅದಾದಮೇಲೆ 150ಕ್ಕೆ ಆಲ್ಔಟ್ ಆಗ್ತಾರೆ. ಇನ್ನೇನು ಲಂಚ್ ಆಗಿ ಟೀ ಬ್ರೇಕು. ಫಸ್ಟ್ ಸೆಷನ್ನು ನಿಮಗೆ ಕಂಪ್ಲೀಟು ಆಸ್ಟ್ರೇಲಿಯಾ ಡಾಮಿನೇಟ್ ಮಾಡ್ತಾರೆ. 51ಕ್ಕೆ 4 ವಿಕೆಟ್, 4-5 ವಿಕೆಟು. ಆಮೇಲೆ ಸೆಕೆಂಡ್ ಸೆಷನಲ್ಲೂ ಅಷ್ಟೇ ಆಲ್ಔಟೇ ಮಾಡಾಕ್ತಾರೆ. ಸೆಕೆಂಡ್ ಸೆಷನಲ್ಲಿ ತಿರ್ಗಾ ಆಸ್ಟ್ರೇಲಿಯಾ ಡಾಮಿನೇಟು. ಥರ್ಡ್ ಸೆಷನ್ ಬರ್ತಾರೆ ಆಸ್ಟ್ರೇಲಿಯಾ ಬ್ಯಾಟಿಂಗಿಗೆ, ಕ್ಲೂನೇ ಇರಲಿಲ್ಲ ಅವ್ರಿಗೆ ಏನಾಗುತ್ತೆ ಅಂತ. ಇವತ್ತು ಬೂಮ್ರಾ ಅಂತೂ ಫಸ್ಟು 3 ವಿಕೆಟ್ ಚಿಂದಿ ಉಡಾಯಿಸ್ತಾರೆ. ಅವ್ನು ಯಾರೋ ಯಂಗ್ಸ್ಟರ್ಸ್ಗೆ ಅವ್ನಿಗೆ ಪಾಪ ಬಾಲ್ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಬಾಲ್ ಆಲ್ರೆಡಿ ಬಂದು ಪ್ಯಾಡಿಂಗ್ ಮಾಡ್ತಿದ್ದೆ, ಆಮೇಲೆ ಬ್ಯಾಟ್ ಹಿಡಿತಾ ಇದ್ದಾನೆ ಪಾಪ. ಬಿಡಿ ಯಂಗ್ಸ್ಟರು ಪಾಪ ಗೊತ್ತಾಗಿಲ್ಲ. ಸೊ ಅವ್ರದ್ದು LBW ಔಟು. ಅದಾದಮೇಲೆ ಕಾಸ್ ಅದು ಏನು ಗುರು, ಬ್ಯೂಟಿ ಡೆಲಿವರಿ ಅದಂತೂ ಚಿಂದಿ ಬಾಲ್ ಗುರು. ಅದಂತೂ ಒಂಚೂರು ಸ್ವಲ್ಪ ಬೌನ್ಸ್ ಜಾಸ್ತಿ ಆಗುತ್ತೆ. ಅವ್ರು ಆಡೋನೋ ಬೇಡ ಅಂತ ಸೇಮ್ ವಿರಾಟ್ ಕೊಹ್ಲಿ ಹೆಂಗೆ ಔಟ್ ಆದ ಅದೇ ಥರನೇ ಸೇಮು ಉಸ್ಮಾನ್ ಕ್ವಾಜ್ ಅವರು ಔಟ್ ಆಗಿದ್ದು. ಸೊ ಅವಾಗ ಅವ್ರು ಸ್ಲಿಪ್ಪಲ್ಲಿ ಕ್ಯಾಚ್ ಹಿಡಿದಿದ್ರು. ಈ ಸರ್ತಿ ವಿರಾಟ್ ಕೊಹ್ಲಿ ಅವ್ರು ಕ್ಯಾಚ್ ಹಿಡಿತಾರೆ ಆ ಸ್ಲಿಪ್ಪಲ್ಲಿ, ಅದು ಕ್ವಾಜ್ ಅವ್ರದ್ದು ವಿಕೆಟ್ ಹೋಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಬರ್ತಾರೆ ಸ್ಟೀವ್ ಸ್ಮಿತ್ ಅವರು. ಅವ್ರಿಗೆ ಗೊತ್ತೇ ಇಲ್ಲ ಏನಾಯಿತು ಅಂತ ಮುಂದೆ ಹಾಕ್ತಾರೆ ಬಾಲ್ನ. ಸ್ವಲ್ಪ ಬೂಮ್ರಾ ಅವರು ಬಂದ ತಕ್ಷಣ ಸ್ವಲ್ಪ ಸೀಮ್ ಆಗ್ಬಿಟ್ಟು ಟಣಂಗ್ LBW ಪ್ಲಂಬ್ ಫ್ರಂಟ್ ಅವರು ಏನು ನಡ್ಕೊಂಬರ್ತಾನೆ ಅವಯ್ಯ
ಏನೋ ಈ ಕಡೆಯಿಂದ ಸ್ಟಂಪಿಂದ ಈ ಕಡೆಗೆ ಬಂದ್ಬಿಡ್ತಾನೆ, ಏನೋ LBW ಕಟ್ ಮಾಡ್ಬೇಕಂದ್ರೆ. ಬೂಮ್ರಾ ಗೊತ್ತೇ ಈ ಥರ ಮಾಡ್ತಾನೆ ಅಂದ್ಬಿಟ್ಟು ಅದಕ್ಕೆ ಅದೇ ಸ್ವಲ್ಪ ಮುಂದೆ ಹಾಕ್ಬಿಟ್ಟು ಔಟ್ ಮಾಡಾಕಿದ್ರು. ಫಸ್ಟು ಬಾಲೆ ಡಕ್ಔಟು ಸ್ಮಿತ್ ಅವರು, ಪಾಪ ಕ್ಲೂಲೆಸ್ ಅವರು. ಅದಾದಮೇಲೆ ನಮಗೆ ಒಂದು ತಲೆನೋವು ಇದ್ದಿದ್ದಂದರೆ ಈ ಟ್ರಾವಿಸ್ ಹೆಡ್ಡು. ಆ ತಲೆನೋವು ನನ್ನ ಮಗನೇ ತಲೆ ತಿಂತಾನೆ. ಸೊ ಅವಾಗ ಹರ್ಷಿತ್ ರಾಣಾ ಒಂದು ಓವರ್ ಚಾರ್ಜ್ ತೊಗೊತಾರೆ, ಒಂದು 2 ಬೌಂಡ್ರಿ ಹೊಡಿತಾರೆ. ಅದಾದ್ಮೇಲೆ ಹರ್ಷಿತ್ ರಾಣಾ ಬರ್ತಾರೆ, ಅಜ್ಜಿ ನನಗೆ ಹೊಡಿತೀಯ ಬೌಂಡ್ರಿಗಳು ಇರೋ ನನ್ನ ಮಗನ, ನಾನು ಯಾರತ್ತ ತೋರಿಸ್ತೀನಿ ಅಂದ್ಬಿಟ್ಟು ಎಂಥ ಬಾಲ್ ಗುರು, ಸೈಕ್ ಒಂದು ಬಾಲ್ ಹಾಕ್ತಾರೆ ಗುರು, ಬಿದ್ದು ಸಕ್ ಅಂತ ಹೋಗ್ಬಿಡುತ್ತೆ. ಅವ್ರಿಗೆ ಗೊತ್ತೇ ಆಗಲಿಲ್ಲ ಟ್ರಾವಿಸ್ ಹೆಡ್ ಅವ್ರಿಗೆ. ಸುಮ್ಮನೆ ಹಿಂಗೆ ಬ್ಯಾಟ್ ಇಡ್ತಾರೆ, ಅಷ್ಟವಾಗ ಹೋಗಿ ಸ್ಟಂಪಿಗೆ ಹೊಡೆದಿರುತ್ತೆ ಬಾಲು, ಚಿಂದಿ ಬೋಲ್ಡ್ ಆಗ್ತಾರೆ ಟ್ರಾವಿಸ್ ಹೆಡ್ ಅವರು. ಅದಾದಮೇಲೆ ನಿಮಗೆ ಮಾರ್ಕಸ್ ಲೆಬ್ಯೂಷನ್ ಅವಾಗಲೇ ಔಟ್ ಆಗಬೇಕಿತ್ತು. ಬಂದ ತಕ್ಷಣ ಫಸ್ಟ್ ಬಾಲೇ ಕ್ಯಾಚ್ ಬಿಡ್ತಾರೆ ವಿರಾಟ್ ಕೊಹ್ಲಿ ಅವರು, ಡ್ರಾಪ್ ಕ್ಯಾಚ್ ಬಿಡ್ತಾರೆ. ಸೊ ಅಲ್ಲಿ ಸ್ವಲ್ಪ ಬೇಜಾರಾಗಿರುತ್ತೆ ವಿರಾಟ್ ಕೊಹ್ಲಿ ಅವರಿಗೆ. ಇಂಥ ಆಪರ್ಚುನಿಟೀಸ್ ಎಲ್ಲ ಮಿಸ್ ಮಾಡೋದು, ಅದೇ ಹಿಡಿಬೇಕಿತ್ತು. ಈಸಿ ಕ್ಯಾಚ್, ಕೈಗೆ ಬಂದಿರೋ ಕ್ಯಾಚ್ ಬಿಟ್ಬಿಡ್ತಾರೆ, ಅನ್ಫಾರ್ಚುನೇಟು. ಆದರೂ ಏನೂ ರನ್ ಮಾಡಲಿಲ್ಲ ಗುರು. 51 ಬಾಲ್ ಆಡಿದಾನೆ ಒಯ್ಯ, ಹೊಡೆದಿರೋದೇ 2 ರನ್ನು. ಸಿರಾಜ್ LBW ತಿರ್ಗಾ ಮುಂದೆ ಹಾಕ್ಬಿಟ್ಟು ವಿಕೆಟ್ ತೆಗಿತಾರೆ ಸಿರಾಜ್ ಅವರು. ಆಮೇಲೆ ಮಿಚೆಲ್ ಮಾರ್ಷ್ದು ಅಷ್ಟೇ ಈಸಿ, ಸೇಮು ನಮ್ಮ ವಿರಾಟ್ ಕೊಹ್ಲಿ ಹೆಂಗೆ ಔಟ್ ಆದೋ ಅದೇ ಥರನೇ ಬೌನ್ಸ್ ಜಾಸ್ತಿಯಾಗಿ ಸ್ಲಿಪ್ಪಲ್ಲಿ ಕ್ಯಾಚ್ ಹೋಗುತ್ತೆ. KL ರಾಹುಲ್ ಒಳ್ಳೆ ಕ್ಯಾಚ್ ಹಿಡಿತಾರೆ, ಬ್ಯೂಟಿ ಆಫ್ ದ ಕ್ಯಾಚ್ ಅಂತ ಹೇಳ್ಬೋದು. ಅದು ಸಖತ್ತಾಗಿ ಬೆಂಡಾಗಿ ಫುಲ್ಲು ಅದು ಕೆಳಗಡೆ ಹೋಗ್ತಾ ಇರುತ್ತೆ, ಬಾಲ್ ಡಿಪ್ ಆಗ್ತಾ ಇರುತ್ತೆ, ಅದನ್ನೇ ಬಗ್ಗಿ ಕೈಗೆ ಗ್ರ್ಯಾಬ್ ಮಾಡಿಕೊಂಡು ಸಖತ್ತಾಗಿ ಹಿಡಿತಾರೆ ಕ್ಯಾಚ್ನ. ಮತ್ತು ಅಷ್ಟೇ ಇನ್ನೊಂದು ಪ್ಯಾಟ್ ಕಮಿನ್ಸ್ ವಿಕೆಟು ಬೂಮ್ರಾ 4 ವಿಕೆಟು, ಕೊಟ್ಟಿರೋದೇ 17 ರನ್ನು, 10 ಓವರ್ ಏನೋ ಮಾಡಿದ್ದಾರೆ. ಸಿರಾಜು ಅಷ್ಟೇ 9 ಓವರ್ ಮಾಡಿದ್ದಾರೆ, ಕೊಟ್ಟಿರೋದು 17 ರನ್ನು. ಮತ್ತು 2 ವಿಕೆಟ್ ತೆಗೆದಿದ್ದಾರೆ ಅವರು, ಮೇನ್ 2 ವಿಕೆಟು ಮಾರ್ಕಸ್ ಲೆಬ್ಯೂಷನ್ ಮತ್ತು ಮಿಚೆಲ್ ಮಾರ್ಷ್ದು. ಮತ್ತು ಇವರು ಹರ್ಷಿತ್ ರಾಣಾ ಅವರು 8 ಓವರ್ ಏನೋ ಮಾಡಿದ್ದಾರೆ. 8 ಓವರ್ಗೆ ಅವ್ರಿಗೆ ಹೊಡೆದಿರೋದು ಜಾಸ್ತಿ, 33 ಏನೋ ರನ್ ಹೊಡೆದಿದ್ದಾರೆ ಅವರಿಗೆ. ಅವರು 1 ವಿಕೆಟ್ ತೆಗೆದ್ರು, ಅದು ಎಂಥ ವಿಕೆಟ್ ಗುರು, ಅದು ಕ್ರೂಷಲ್ ವಿಕೆಟು ಟ್ರಾವಿಸ್ ಹೆಡ್ ಅವ್ರದ್ದು, ತುಂಬ ಇಂಪಾರ್ಟೆಂಟು. ಸೊ 67ಕ್ಕೆ 7 ವಿಕೆಟು ಆಸ್ಟ್ರೇಲಿಯಾ. ಹೀನಾಯ ಅಂತ ಹೇಳ್ಬೋದು. ಲೋಯೆಸ್ಟು ಅವರು ಹೋಮ್ ಗ್ರೌಂಡಲ್ಲಿ ಎಷ್ಟೋ ವರ್ಷ ಆಗಿತ್ತಂತೆ, 14 ವರ್ಷನೋ 15 ವರ್ಷ, ಇಷ್ಟು ಲೋ ಸ್ಕೋರ್ಗೆ ಅವರು ವಿಕೆಟೇ ಕಳ್ಕೊಂಡಿರಲಿಲ್ಲ. ಸೊ ನಾಳೆ ಒಂದು 80 ದಾಟಕ್ಕೆ ಬಿಡಲ್ಲ, ಬೇಗ ಔಟ್ ಮಾಡಾಕ್ತಾರೆ. ಯಾರಿದ್ದಾರೆ ಅಲೆಸ್ ಕ್ಯಾರಿ, ಅವನೇ ಹೊಡೆದಾಕ್ತಾರೆ ಈಸಿಯಾಗಿ. ಅವ್ನು ಔಟ್ ಆಗಲಿಲ್ಲ ಅಂದರು ಟೈಲೆಂಡರ್ಸು, ಮಿಚೆಲ್ ಸ್ಟಾರ್ಕ್ ಇದ್ದಾರೆ. ಆಮೇಲೆ ಜೇಸ್ ಹೇಸಲ್ವುಡ್ ಬರ್ತಾರೆ, ಜಾಸ್ ಹೇಸಲ್ವುಡ್ ಅವರು, ಮತ್ತು ಲೇತನ್ ಲೇಯನು. ಸೊ ಅವ್ರು 3 ವಿಕೆಟ್ ಬಿದ್ದೇ ಬೀಳುತ್ತೆ. ಒಂದು 100 ಮೇಲೆ ದಾಟಕ್ಕೆ ಬಿಡಲ್ಲ. ಸೊ ಇಂಡಿಯಾಗೆ 50 ರನ್ನು ಲೀಡ್ ಸಿಗುತ್ತೆ ನನ್ನ ಪ್ರಕಾರ. ಡೇ 2 ಯಾವ ಥರ ಆಗ್ಬೋದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ಡೇ 1 ಈ ಥರ ಇತ್ತು. ಡೇ 2 ಅಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಇಂಡಿಯಾ ಕಡೆ ಒಂದು 100 ಕಾಲ್ಔಟ್ 100 ದಾಟಕ್ಕೆ ಬಿಡಲ್ಲ ಆಸ್ಟ್ರೇಲಿಯಾನ ಅಂದ್ಕೊಂಡಿದ್ದೀನಿ. ಸೊ ನಮಗೆ 50 ರನ್ನು ಲೀಡ್ ಸಿಗುತ್ತೆ. ಆ 50 ರನ್ನ ತೊಗೊಂಡು ಒಂದು 300-350 ರನ್ ಹೊಡಿಬೇಕು ಗುರು. ಯಾಕೆ ಚೆನ್ನಾಗೆ ಒಂದು ಸ್ವಲ್ಪ ಸೆಟ್ ಆಗಬೇಕು ಅಷ್ಟೇ ಗುರು ಆ ಪಿಚ್ಚಲ್ಲಿ. ನೀವು ಆ ನಿತೀಶ್ ರೆಡ್ಡಿ ನೋಡಿ ಸಖತ್ ಆಡಿದ್ರು, ಒಂದು ಸ್ವಲ್ಪ ಸೆಟ್ ಆದರು. ಆಮೇಲೆ ಎಂತೆಂಥ ಶಾರ್ಟ್ಸ್ಗಳು ಹೊಡೆದ್ರು. ಸೊ ಅದೇ ಥರನೇ ನಮ್ಮ ಟಾಪ್ ಆರ್ಡರ್ ಸೆಟ್ ಆಗಬೇಕು. KL ರಾಹುಲ್ ಸೆಟ್ ಆದರು, ಅದು ಅನ್ಫಾರ್ಚುನೇಟು. ಸೊ ಆ ಥರ್ಡ್ ಅಂಪೈರ್ಗೆ ಒಂದು ಸ್ವಲ್ಪ ಬುದ್ಧಿ ಕಳಿಸ್ಬೇಕು ಗುರು. ಒಂದೇ ಆ್ಯಂಗಲ್ ನೋಡ್ಬಿಟ್ಟು ಸುಮ್ಮನೆ ಔಟ್ ಕೊಡ್ತಾನೆ ಯಾವನವನು ಗೊತ್ತಾಗಬೇಕಿತ್ತು. ನನ್ನ ಹೆಸರು ನೋಡಲಿಲ್ಲ ಆ ಥರ್ಡ್ ಅಂಪೈರ್ದು. ಆಮೇಲೆ ಯಶಸ್ವಿ ಜೈಸ್ವಾಲ್ ಅವರು ಅಷ್ಟೇ ಇವತ್ತು ಡ್ರೈವ್ ಹೊಡೆಯೋಕೆ ಹೋಗಿ ಬೇಗ ಔಟ್ ಆಗ್ಬಿಟ್ರು. ಇಲ್ಲಿ ಡ್ರೈವ್ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಬಾಲು ನಿಮಗೆ ಯಾವ ಬಾಲ್ ಯಾವ ಥರ ಬೌನ್ಸ್ ಆಗುತ್ತಂತ ಗೊತ್ತಿರಲ್ಲ. ಸೊ ನೋಡ್ಕೊಂಡು ಆಡಬೇಕು. ಕೊಹ್ಲಿ ಅವ್ರದ್ದು ತಗೊಳ್ಳಿ ನೀವು ಎಕ್ಸಾಂಪಲು. ಕೊಹ್ಲಿ ಅವರು ಸ್ವಲ್ಪ ಇಲ್ಲಿಗೆ ಬರುತ್ತಂತ ಆಡಿದ್ರು, ಬೌನ್ಸ್ ಜಾಸ್ತಿ ಆಯಿತು. ಸೊ ಅವರು ಗ್ಲೌಸಿಗೆ ಮತ್ತು ಬ್ಯಾಟು ಚೂರು ಬರ್ಕೊಂಡು ಹೋಗಿ ಸ್ಲಿಪ್ಪಿಗೆ ಹೋಯಿತು. ಸೊ ತುಂಬ ಕಷ್ಟ ಇರುತ್ತೆ, ಬೌನ್ಸ್ ಯಾವ ಥರ ಬಿಹೇವ್ ಆಗುತ್ತಂತ ಬಾಲರ್ಸ್ಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನೋಡ್ಕೊಂಡು ಆಡಬೇಕು ಒಂದು ಸ್ವಲ್ಪ ಸೆಟ್ ಆಗೋವರೆಗೂ. ಅದಾದಮೇಲೆ ಪಿಚ್ಚಿಗೆ ಸೆಟ್ ಆದರೆ ಸೈಕಾಗಿ ರನ್ ಹೊಡಿತೀರಾ. ಸೊ ನಂದು ಡೇ 2 ಪ್ರೆಡಿಕ್ಷನ್ ಬಂದ್ಬಿಟ್ಟು ಅದೇ 100 ಒಂದು ಆಸ್ಟ್ರೇಲಿಯಾ 100 ದಾಟಕ್ಕೆ ಬಿಡಲ್ಲ. ಸೊ ಅಲ್ಲಿಂದ ನಮಗೆ 50 ರನ್ ಲೀಡ್ ಸಿಗುತ್ತೆ. ಆ 50 ರನ್ನಿಂದ ಒಂದು 350-300 ರನ್ ಹತ್ತತ್ರ ಹೊಡಿಬೇಕು ಟೀಮ್ ಇಂಡಿಯಾ. ಸೊ ಇದು ನನ್ನ ಡೇ 2 ಪ್ರಿಡಿಕ್ಷನು. ಅವತ್ತೇ ಹೊಡಿಲ್ಲ ಅಂದರೆ ಪರವಾಗಿಲ್ಲ, ಡೇ 2 ಫುಲ್ ಬ್ಯಾಟಿಂಗ್ ಆಡ್ರಿ, ಅವಾಗ ಸಖತ್ತಾಗಿರುತ್ತೆ. ಟೆಸ್ಟ್ ಮ್ಯಾಚ್ ಒಳ್ಳೆ ಚಿಂದಿ ಇರುತ್ತೆ. ಅವಾಗ ಆಸ್ಟ್ರೇಲಿಯಾಗೆ ಫುಲ್ಲು ಪ್ರೆಷರ್ ಇದ್ದೇ ಇರುತ್ತೆ. ನಿಮಗೆ ಸೆಕೆಂಡ್ ಇನ್ನಿಂಗ್ಸ್ ಬಂದಾಗ ಆರಾಮಾಗಿ ವಿನ್ ಆಗ್ಬೋದು. ಈಗ ನಮ್ಮ ಕೈಯಲ್ಲಿದೆ ಈ ಟೆಸ್ಟ್ ಮ್ಯಾಚು. ಸೊ ನಾಳೆ ಇಂಡಿಯಾದ ಬ್ಯಾಟಿಂಗು ಡಿಸೈಡ್ ಮಾಡುತ್ತೆ ಈ ಟೆಸ್ಟ್ ಮ್ಯಾಚ್ ಯಾರಿಗೆ ಹೋಗುತ್ತೆ ಅಂದ್ಬಿಟ್ಟು. ಸೊ ಇಷ್ಟ ಆಗಿತ್ತು ನನ್ನ ವಿಡಿಯೋ ಇಷ್ಟ ಆಗಿದೆ ಗೊತ್ತು ನಿಮಗೆ. ಏನೇನು ಮಾಡಬೇಕು ಅಂದರೆ ಹೇಳ್ಬಿಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಪೂರ್ತಿ. ಆಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ನಿಮಗೇನು ಅನ್ನಿಸ್ತು ಡೇ 1 ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲೂ. ಟೇಕ್ ಕೇರ್, ಬಾಯ್.